ಅಲ್ಲ ಅದನ್ನೆಲ್ಲ ವೆರಿಫೈ ಮಾಡೋದಕ್ಕೆ ಹೇಳಿದ್ದೇನೆ ನಾನು ಮೊನ್ನೆ ಮಂಗಳೂರಲ್ಲಿ ಕೂಡ ಅದನ್ನು ನಾನು ಹೇಳಿ ಬಂದಿದ್ದೇನೆ. ಈಗಲೂ ಕೂಡ ನಮ್ಮ L&O ADGP ಅವ್ರಿಗೂ ಕೂಡ ತಿಳಿಸಿದ್ದೇನೆ. ಈ ರೀತಿ ಮಾಹಿತಿ ಏನು ಬಂದಿದೆ ಅದ್ರ ಬಗ್ಗೆ ವೆರಿಫೈ ಮಾಡಿ ಯಾರು ಪೋಸ್ಟಿಂಗ್ಸ್ ಮಾಡಿದ್ದಾರೆ ಅವ್ರನ್ನ ಇಮಿಡಿಯೇಟಾಗಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತೇಳಿ ಸೂಚನೆ ಇವತ್ತು ಬೆಳಿಗ್ಗೆನೂ ಕೂಡ ಕೊಟ್ಟಿದ್ದೇನೆ ನಾನು. ಕಾಂಗ್ರೆಸ್ ನಾಯಕರ ಮೇಲೂ FIR-ಗಳಾಗಿದ್ದಾವೆ. ಹಾಗಿದ್ರೆ ಅವ್ರನ್ನೂ ಕೂಡ ರೌಡಿ ಶೀಟರ್ ಕರೀಬಹುದಾ ಅಂತ? ಯಾರು ಈಗ ರೌಡಿ ಶೀಟರ್ ಅಂತ ಹೇಳಿ ಆ ಕ್ಯಾಟಗರಿಯಲ್ಲಿ ಪೊಲೀಸಲ್ಲಿ ರಿಜಿಸ್ಟರ್ ಆಗಿದ್ದರೆ ಅವ್ರನ್ನ ಕರಿಬೋದಲ್ಲ. ಅವ್ರನ್ನ ಕರೆಯೋದು ಯಾವ ಪಾರ್ಟಿಗಾದರೂ ಇರಲಿ, ಅವ್ರ ಮೇಲೆ ಕೇಸಸ್ ಇದ್ದು ಆ ಸೆಕ್ಷನ್ ಇದ್ದರೆ, ರೌಡಿ ಶೀಟರ್ ಸೆಕ್ಷನ್ ಇದ್ದರೆ ಕರಿಬೋದು, ಯಾರನ್ನ ಬೇಕಾದ್ರೂ ಕರಿಬೋದು. ಕಾನೂನೇ ಕರೀತಾ ಇದೆ ಅಂದಾಗ ನೀವು ಕರೆಯೋಕ್ಕೇನು? ಪಾಕಿಸ್ತಾನ ಪ್ರಜೆಗಳ ಬಗ್ಗೆ ಸ್ಪಷ್ಟತೆ ಕೊಡ್ತಾ ಇಲ್ಲ ರಾಜ್ಯ ಸರ್ಕಾರ ಅಂತ BJP ಆರೋಪ. ಎಷ್ಟು ಜನ ಇದ್ದಾರೆ, ಎಷ್ಟು ಜನರನ್ನು ವಾಪಸ್ ಕಳಿಸಿದ್ದಾರೆ? ನೋಡಿ, ಇಡೀ ದೇಶದಲ್ಲಿ ಈಗಾಗಲೇ 600-700 ಆಗಿದೆ. ಈಗ ನಾವು ವೆರಿಫೈ ಮಾಡಿ ಕಳಿಸ್ತಾ ಇದ್ದೀವಿ. ಲಾಸ್ಟ್ ಡೇಟ್ ಇತ್ತು, ಅದನ್ನು ಎಕ್ಸ್ಟೆಂಡ್ ಮಾಡಿ ಕಳಿಸ್ತಾರೆ. ಈಗೇನೋ ಒಂದು 6-7 ಜನ ಅಂತ ಹೇಳ್ತಿದ್ದಾರೆ, ಅಂದರೆ ಅಧಿಕೃತವಾಗಿ. ಅದನ್ನು ಇನ್ನೂ ನೋಡಬೇಕಲ್ಲ, ಇನ್ನೂ ವೆರಿಫೈ ಮಾಡ್ತಾನೇ ಇದ್ದಾರೆ. ಇಟ್ಸ್ ಎ ಕಂಟಿನ್ಯೂಯಸ್ ಪ್ರಾಸೆಸ್, ಅದನ್ನು ಮಾಡ್ತಾ ಇದ್ದಾರೆ.